ನಮಸ್ಕಾರ. ನಾನು ಹೌಸ್ ವೈಫ್. ಸೊಸೈಟಿಯ ಪ್ರಕಾರ ಇಡೀ ದಿವಸ ಮನೆಯಲ್ಲೇ ಇದ್ದು ಏನು ಮಾಡದಿರುವಂತಹ ಆ ಮಾಯಾ ಮನುಷ್ಯ ನಾನೇ. ಸುಮಾರು 5:30 ಗಂಟೆ ಬೆಳಗ್ಗೆಗೆ ನಾನೇ ಹೇಳ್ತೇನೆ. ನಾನು ಹೇಳುವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ದೊಲ್ಲೆರಿಸಿಕೊಂಡು ಮಲಗಿರ್ತಾರೆ. ಎದ್ದ ತಕ್ಷಣ ಬೆಳಗ್ಗೆ ಸಾರಿಸಿ ಗುಡಿಸಿ ಅಡಿಗೆ ಮಾಡಿ ಕಳ್ದೋದ ಸಾಕ್ಸ್ ಚಡ್ಡಿ ಬೆಲ್ಟ್ ಎಲ್ಲ ಹುಡುಕಿಟ್ಟು ಅಂತ ಅಳ್ತಾ ಇರುವ ಮಕ್ಕಳನ್ನು ಸಮಾಧಾನ ಮಾಡಿ ಇಷ್ಟೆಲ್ಲ ಮಾಡಿ ಸಮಾಜದ ದೃಷ್ಟಿಯಲ್ಲಿ ನನ್ನಷ್ಟು ಫ್ರೀ ಟೈಮ್ ಇರುವ ಮನುಷ್ಯ ಬೇರೆ ಯಾರು ಇಲ್ಲ. ಇಡೀ ಮನೆ ಕ್ಲೀನ್ ಇಟ್ರು ಯಾವ ನನ್ನ ಮಗಸನ್ನ ನಾನು ಕೇಳುದಿಲ್ಲ. ಅದೇ ಬೈ ಮಿಸ್ಟೇಕ್ ಒಂದು ಸ್ಪೂನು ಸೋಫಾದ ಮೇಲೆ ಉಳಿತು ಅಂತ ಅನ್ಕೊಳ್ಳಿ, ಇಡೀ ಮನೆ CID ಆಫೀಸರ್ ಆಗ್ತದೆ. ಇದು ಸ್ಪೂನ್ ಇಡುವ ಜಾಗವಾ? ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸ್ನಾಕ್ಸ್ ಅಂತ ನಾನು ತಿಂಗಳಿಗೆ 90 ಮೀಲ್ಸ್ ಕುಕ್ ಮಾಡ್ತೇನೆ. ಆದ್ರೂ ನನ್ನನ್ನು ಕೇಳ್ತಾರೆ, ನೀನ್ ಇಡೀ ದಿವಸ ಮನೆಯಲ್ಲಿ ಕೂತ್ಕೊಂಡು ಎಂತ ಮಾಡುದು? ಬೆಳಗ್ಗೆ ಬಟ್ಟೆ ವಾಶ್ ಮಾಡಿ ಡ್ರೈ ಮಾಡಿ ಫೋಲ್ಡ್ ಮಾಡಿ ಅರೇಂಜ್ ಮಾಡಿ ಇಟ್ಟಿರ್ತೇನೆ ವಾರ್ಡ್ರೋಬ್ ಅಲ್ಲಿ. ಸಾಯಂಕಾಲ ಆಗುವಷ್ಟರಲ್ಲಿ ಅದು ಹೇಗೆ ಅಂತ ಗೊತ್ತಿಲ್ಲ ಮರ, ಮ್ಯಾಜಿಕ್ ಅಲ್ಲಿ ಬಂದು ಅದೆಲ್ಲಾ ಬಟ್ಟೆ ಮತ್ತೆ ನನ್ನ ಲಾಂಡ್ರಿ ಬಾಸ್ಕೆಟ್ ಅಲ್ಲೇ ಇರ್ತದೆ. ಒಂದು ಕಡೆ ಮಕ್ಕಳು ಕಿರಿಚಿದ್ರೆ, ಅಮ್ಮ ನಂದು ಶೂ ಎಲ್ಲಿ, ಅಮ್ಮ ನಂದು ಸಾಕ್ಸ್ ಎಲ್ಲಿ, ನನ್ನ ಬೆಲ್ಟ್ ನೋಡಿದ್ರಾ, ಈಚೆಯಿಂದ ಗಂಡ ನನ್ನ ಚಡ್ಡಿ ನೋಡಿದ್ಯಾ, ನನ್ನ ಪ್ಯಾಂಟ್ ನೋಡಿದ್ಯಾ, ನನ್ನ ಬ್ರೇನ್ ನೋಡಿದ್ಯಾ. ಬಾತ್ರೂಮ್ ಅಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಹೇಳ್ತೇನೆ. ಒಂದು 100 ಸರಿ ಬಂದು ಬಾಗಿಲು ಬಳಿತಾರೆ. ಆಸ್ ಇಫ್ ನಾನೊಂದು ಇಲ್ಲಿಗಲ್ ಬಿಸ್ನೆಸ್ ನಡೆಸುವಾಗ ಒಳಗೆ ಇಡೀ ದಿವಸದಲ್ಲಿ ನನ್ಗೋಸ್ಕರ ಅಂತ ನಾನು ಮಾಡುದು ಒಂದು ಗ್ಲಾಸ್ ಚಾ, ಅದು ಸಹ ನನಗೆ ಬಿಸಿ ಬಿಸಿ ಕುಡಿಲಿಕ್ಕೆ ಸಿಗುದಿಲ್ಲ.